ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026ನೇ ಶೈಕ್ಷಣಿಕ ಸಾಲಿನ ಇಲ್ಲಿ ಮೌಲಾನಾ ಆಜಾದ್ ಮಾದರಿ ಶಾಲೆಗಳ ಇಲ್ಲಿ ಪ್ರವೇಶಕ್ಕೆ ಸಂಬಂಧಪಟ್ಟ ಹಾಗೆ ಅಂದರೆ ಇಲ್ಲಿ ನೋಡ್ತಾ ಹೋಗೋಣ 6, 7 ಹಾಗೂ 8ನೇ ತರಗತಿಯ ಮತ್ತು 9ನೇ ತರಗತಿಯ ಪ್ರವೇಶಕ್ಕಾಗಿ ಇಲ್ಲಿ ಆನ್ಲೈನ್ಗಳಲ್ಲಿ ಅರ್ಜಿಗಳನ್ನು ಆಹ್ವಾನಿಸಲಾಗಿತ್ತು. ತಾವು ಕೂಡ ನೋಡಿರ್ತೀರಿ, ಇಲ್ಲಿ ಅರ್ಜಿ ಸಲ್ಲಿಸಲು ಕಡೆಯ ದಿನಾಂಕ ಇನ್ನೂ ಮೇ 15ರವರೆಗಿದೆ. ಯಾರ್ಯಾರು ಅಪ್ಲಿಕೇಶನ್ ಸಲ್ಲಿಸಬೇಕಂತ ಮಾಡಿದ್ರಿ ತಾವೆಲ್ಲರೂ ಕೂಡ ಈ ವಿಡಿಯೋವನ್ನು ಮಿಸ್ ಮಾಡದೆ ನೋಡಿ. ಇನ್ನು ಯಾರು ಅರ್ಜಿಗಳನ್ನು ಸಲ್ಲಿಸಿಲ್ಲ ತಮಗೆ ಇದು ಉಪಯುಕ್ತವಾಗುವಂಥ ವಿಡಿಯೋ ಅಂತ ತಮಗೆ ತಿಳಿಸ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ತಾವೆಲ್ಲೂ ಕೂಡ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿರಿ ಅಂತ ತಿಳಿಸುತ್ತಾ ನೋಡ್ಬೋದು. ಇಲ್ಲಿ 2026ನೇ ಶೈಕ್ಷಣಿಕ ಸಾಲಿನಲ್ಲಿ ಇಲ್ಲಿ ಮೌಲಾನಾ ಆಜಾದ್ ಮಾದರಿ ಶಾಲೆಗಳ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ಗಳು ತಮಗೆ ತಿಳಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ನೋಡೋಣ, ಇಲ್ಲಿರುವಂಥ ಒಂದು ಇನ್ಫಾರ್ಮೇಷನ್ ಏನು ಅಂದರೆ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಒಟ್ಟು 200 ಶಾಲೆಗಳಿದಾವೆ ಇಲ್ಲಿ 2017-18ರಲ್ಲಿ. ಮತ್ತು ಇಲ್ಲಿವರೆಗೂ ಕೂಡ ಇಲ್ಲಿ 200ಕ್ಕಿಂತ ಹೆಚ್ಚು ಶಾಲೆಗಳದಾವು. ಹಾಗಾದರೆ ಇಲ್ಲಿ ಮೌಲಾನಾ ಆಜಾದ್ ಮಾದರಿ ಶಾಲೆಗಳು ಇಲ್ಲಿ 6ನೇ ತರಗತಿಯಿಂದ 10ನೇ ತರಗತಿವರೆಗೆ ಇಂಗ್ಲೀಷ್ ಮಾಧ್ಯಮದಲ್ಲಿದ್ದಾವೆ. ಅಂದರೆ ಪ್ರತಿ ಒಂದು ತರಗತಿಯಲ್ಲಿ 60 ವಿದ್ಯಾರ್ಥಿಗಳಿರ್ತಾರೆ. ಇಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಇಲ್ಲಿ 75% ಹಾಗೂ ಇತರೆ ವರ್ಗದ 25% ವಿದ್ಯಾರ್ಥಿಗಳಿಗೆ ಪ್ರವೇಶವನ್ನು ಇಲ್ಲಿ ನೀಡಲಾಗುತ್ತದೆ. ಪ್ರತಿಯೊಂದು ತರಗತಿಯಲ್ಲಿ ಇಲ್ಲಿ ಬಾಲಕಿಯರಿಗೆ 50% ಮೀಸಲಾತಿ ಇರುತ್ತದೆ. ಆದರೆ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ ತಾವು ಇಲ್ಲಿ ಗಮನಿಸಬೇಕು. ಏನು ಅಂದರೆ ಇಲ್ಲಿ ಈ ವಸತಿ ಶಾಲೆಗಳದಾವಲ್ಲ, ಇದು ಏನು ಈ ಶಾಲೆಗಳು ಇವು ವಸತಿ ರಹಿತ ಶಾಲೆಗಳಾಗಿರ್ತಾವೆ. ಇವು ನಾರ್ಮಲ್ ಸ್ಕೂಲ್ಗಳು, ಅಂದರೆ ಬೆಳಗ್ಗೆ ಸ್ಕೂಲಿಗೆ ಹೋಗಿ ಮನೆಗೆ ಬರುವಂತಹ ಒಂದು ಶಾಲೆಗಳು. ಇಲ್ಲಿ ವಸತಿ ಶಾಲೆಗಳು ಅಲ್ಲ. ಇವು ಅಲ್ಪಸಂಖ್ಯಾತರ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳದಾವಲ್ಲ, ಅವು ವಸತಿ ಸಹಿತ ಇರ್ತಾವೆ. ಇವು ವಸತಿ ರಹಿತ ಶಾಲೆಗಳು. ಇಲ್ಲಿ ಎಜುಕೇಷನ್ ಫ್ರೀ ಇರುತ್ತೆ ಮತ್ತು ಇಲ್ಲಿ ವರ್ಕ್ ಬುಕ್ ಆಗಿರ್ಬೋದು, ನೋಟ್ಬುಕ್ಸ್ ಆಗಿರ್ಬೋದು ಮತ್ತು ಉಚಿತ ಸಮವಸ್ತ್ರ ನೀಡಲಾಗುತ್ತೆ. ಮತ್ತು ಶಾಲೆಯ ವೇಳೆಯಲ್ಲಿ ಮಧ್ಯಾಹ್ನ ಇಲ್ಲಿ ಏನಪ್ಪ ಅಂದರೆ ಊಟದ ವ್ಯವಸ್ಥೆ ಇರುತ್ತದೆ. ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗಳು ಆಗಿರುತ್ತವೆ. ಆದರೆ ಇಲ್ಲಿ ಏನು ಅಂದರೆ ಮೊದಲ ವರ್ಷದಲ್ಲಿ ಅಂದರೆ 6ನೇ ತರಗತಿಯಿಂದ ಇಲ್ಲಿ ಇಂಗ್ಲೀಷ್ ಮೀಡಿಯಂ ಇರುತ್ತೆ. ಇದು ಸ್ಟೇಟ್ ಸಿಲೆಬಸ್ ಇರುತ್ತದೆ. ಕನ್ನಡ ಮೀಡಿಯಂ ಇರುವುದಿಲ್ಲ, ಬಟ್ ಇಂಗ್ಲೀಷ್ ಮೀಡಿಯಮ್ ಸ್ಟೇಟ್ ಸಿಲೆಬಸ್ ಮಾತ್ರ ಇಲ್ಲಿ ಇರುತ್ತದೆ. ಅದನ್ನು ತಾವು ಗಮನಿಸಬೇಕಾಗುತ್ತದೆ. ಹಾಗಾದರೆ ಇಲ್ಲಿ 6ನೇ ತರಗತಿಯಿಂದ 9ನೇ ತರಗತಿವರೆಗೆ ಅರ್ಜಿ ಸಲ್ಲಿಸುವುದು ಹೇಗೆ ಅನ್ನೋದನ್ನು ನೋಡೋಣ. ಏನೇನು ದಾಖಲೆಗಳು ಬೇಕಾಗ್ತಾವೆ ಅನ್ನೋದನ್ನು ತಮಗೆ ತಿಳಿಸ್ತಾ ಹೋಗ್ತೀನಿ. ಇಲ್ಲಿ ನೋಡ್ಬೋದು, ಮೊದಲನೇದಾಗಿ ನೀವು ಕರ್ನಾಟಕದ ನಿವಾಸಿ ಆಗಿರಬೇಕು. ಇಲ್ಲಿ ಔಟ್ ಆಫ್ ಸ್ಟೇಟ್ ವಿದ್ಯಾರ್ಥಿಗಳಿಗೆ ಇಲ್ಲಿ ಅವಕಾಶ ಇರುವುದಿಲ್ಲ. ನೀವುಗಳು ಇಲ್ಲಿ ಕರ್ನಾಟಕದ ನಿವಾಸಿ ಆಗಿರಬೇಕು. ಮತ್ತು ನೀವು ಯಾವ ಶಾಲೆ ಸೇರಬೇಕಂತ ಬಯಸಿರ್ತೀರಲ್ಲ ಆ ಶಾಲೆ ಕೂಡ ಅಲ್ಲಿ ತೋರಿಸುತ್ತೆ. ನಿಮ್ಮ ಜಿಲ್ಲೆ ಆಗಿರ್ಬೋದು, ತಾಲೂಕು ಮತ್ತು ನಿಮ್ಮ ಯಾವ ಶಾಲೆ ಅಲ್ಲಿ ನಿಯರ್ ಇದೆ ತಮಗೆ ಅನ್ನೋದು ಅಲ್ಲಿ ಶೋ ಆಗುತ್ತೆ. ತಾವು ಅಲ್ಲಿ ತೋರಿಸ್ಬೇಕಾಗುತ್ತೆ, ಅಲ್ಲಿ ಕ್ಲಿಕ್ ಮಾಡಬೇಕು. ಅದರೊಂದಿಗೆ ಎಕ್ಸಾಮ್ ಕೂಡ ಇರುತ್ತೆ. ಕಳೆದ ಬಾರಿ ಇಲ್ಲಿ ಎಕ್ಸಾಮ್ ಇಲ್ಲಿ ನಡೆಯಲಿಲ್ಲ ಕೆಲವು ಜಿಲ್ಲೆಗಳಲ್ಲಿ, ಯಾಕಂದರೆ ಜಿಲ್ಲಾ ಹಂತದ ಎಕ್ಸಾಮ್ ನಡೆಯುತ್ತದೆ. ಇದಕ್ಕೆ ಏನು ಅಂದರೆ ಪರೀಕ್ಷಾ ಕೇಂದ್ರದ ಜಿಲ್ಲೆ ಅದು ತೋರಿಸ್ಬೇಕಾಗುತ್ತೆ, ತಾವಲ್ಲಿ ಶೋ ಆಗುತ್ತೆ. ಇನ್ನು ನೀವು ಈ ವರ್ಷ ಯಾವ ತರಗತಿಗೆ ಇಲ್ಲಿ ಅರ್ಜಿ ಸಲ್ಲಿಸ್ತಿದ್ರೆ ಅಂತ ಕೇಳೋದ್ರ ಮಾಹಿತಿಯಲ್ಲಿ ಸ್ಯಾಟ್ಸ್ ನಂಬರ್ನ ಹಾಕಬೇಕಾಗುತ್ತೆ ಮತ್ತು ಫೋಟೋ ಅಪ್ಲೋಡ್ ಮಾಡಬೇಕು. ಅದರೊಂದಿಗೆ ಅಲ್ಲೆಲ್ಲ ಶೋ ಆಗ್ತದೆ ನಿಮ್ಮದು SATS ನಂಬರ್ ಹಾಕಿದರೆ. ಅದರ ಜೊತೆಗೆ ಇಲ್ಲಿ ತಮ್ಮ ತಂದೆ ಅಥವಾ ತಾಯಿಯ ಮೊಬೈಲ್ ನಂಬರ್ ಕೂಡ ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಅದರೊಂದಿಗೆ ಇಲ್ಲಿ ನಿಮ್ಮ ಜಾತಿ ಆದಾಯ ಪ್ರಮಾಣ ಪತ್ರ ಇಂಪಾರ್ಟೆಂಟ್ ಆಗುತ್ತದೆ. ಯಾಕಂದರೆ ಅದು ಇಲ್ಲ ಅಂದರೆ ತಾವು ಅಪ್ಲಿಕೇಶನ್ ಸಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇಲ್ಲಿ ತಮ್ಮ ಆದಾಯ ಮತ್ತು ಅಲ್ಲಿ ಲಿಮಿಟೆಡ್ ಇರುತ್ತದೆ, ಮಿತಿಯೊಳಗಿರಬೇಕು. ಹಾಗಾಗಿ ಇಲ್ಲಿ ಇನ್ಕಮ್, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಅಲ್ಲಿ ತೋರಿಸ್ಬೇಕು, ಎಷ್ಟು ಅಮೌಂಟ್ ಇದೆ ಅಂತ. ಮತ್ತು ಅದರೊಂದಿಗೆ ಇಲ್ಲಿ RD ನಂಬರ್ ಕೇಳ್ತದೆ ಜಾತಿ ಪ್ರಮಾಣ ಪತ್ರದ್ದು. ಮತ್ತು ಇಲ್ಲಿ ಇನ್ಕಮ್ ಏನಿದೆ ಅಲ್ಲ, ಇನ್ಕಮ್ ಸರ್ಟಿಫಿಕೇಟು, ಅದರದ್ದು ಕೂಡ ನಂಬರ್ RD ನಂಬರನ್ನು ತಾವು ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಮತ್ತು ತಮ್ಮ ಪ್ರಸ್ತುತ ವಿಳಾಸ ಆಗಿರ್ಬೋದು ಅಥವಾ ಇಲ್ಲಿ ಕಾಯಂ ವಿಳಾಸ ಅದನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಅದರೊಂದಿಗೆ ತಾವೇನಾದ್ರು ಅಂಗವಿಕಲರಾಗಿದ್ದರೆ SR ನೋ ಅಂತ ಹಾಕಬೇಕು. ಅದರೊಂದಿಗೆ ಇಲ್ಲಿ ತಾವೇನಾದರೂ ವಿಶೇಷ ವರ್ಗಕ್ಕೆ ಸೇರಿದರೆ, ನಾನು ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ಸಾಕಷ್ಟು ಮಾಹಿತಿ ತಿಳಿಸಿದ್ದೇನೆ. ವಿಶೇಷ ವರ್ಗ ಅಂದರೆ ಯಾರು ಅಂದರೆ ಇಲ್ಲಿ ಅನಾಥ ಮಗು ಆಗಿರ್ಬೋದು, ಅಥವಾ ಇಲ್ಲಿ ಅಲೆಮಾರಿ ಮಗು ಆಗಿರ್ಬೋದು, ಬಾಲಕಾರ್ಮಿಕರ ಮಗು ಆಗಿರ್ಬೋದು. ಮತ್ತು ಇಲ್ಲಿ ಏನಾದರೆ ಇದು ವಿಶೇಷ ವರ್ಗದಲ್ಲಿ ಇನ್ನೊಂದಿಷ್ಟು ಬರ್ತಾವೆ. ಅದು ಯಾವುದು ಅಂದರೆ ಇಲ್ಲಿ ತಂದೆ ಅಥವಾ ತಾಯಿಯನ್ನು ಕಳೆದುಕೊಂಡ ಮಗು ಆಗಿರ್ಬೋದು, ಅಥವಾ ಒಬ್ಬ ಪೋಷಕರನ್ನು ಹೊಂದಿರೋ ಮಗು ಆಗಿರ್ಬೋದು, ಯೋಜನಾ ನಿರಾಶ್ರಿತರಾಗಿರ್ಬೋದು, ಇವರೆಲ್ಲರೂ ಕೂಡ ವಿಶೇಷ ವರ್ಗದಲ್ಲಿ ಬರ್ತಾರೆ. ಅಂತಹದಿದ್ದರೆ ಎಸ್ ಅಂತ ಹಾಕ್ಬೇಕು, ಇಲ್ಲಾಂದರೆ ನೋ ಅಂತ ಹಾಕಬೇಕು. ನೆಕ್ಸ್ಟ್ ಅಲ್ಲಿ ಕ್ಯಾಪ್ಚಾ ಕೋಡನ್ನು ಹಾಕಿ ಸಬ್ಮಿಟ್ ಕೊಡಬೇಕು. ಇದು ಅಪ್ಲಿಕೇಶನ್ ಸಲ್ಲಿಸುವಂಥ ಒಂದು ಮೆಥಡ್ ಇದಾಗಿರುತ್ತೆ. ಇದರೊಂದಿಗೆ ತಾವು ಕೆಲವೊಂದಿಷ್ಟು ಇನ್ಫಾರ್ಮೇಷನ್ ಏನು ಅಂದರೆ ಇಲ್ಲಿ ಅಪ್ಲಿಕೇಶನನ್ನು ಸಲ್ಲಿಸುವುದು ಹೇಗೆ ಅಂದರೆ ಇದು ಸೇವಾ ಸಿಂಧು ಪೋರ್ಟಲ್ ಮೂಲಕ ಸಲ್ಲಿಸಬೇಕಾಗುತ್ತೆ. ತಮಗಿಲ್ಲಿ ಮೊಬೈಲ್ನಲ್ಲೇ ಸಲ್ಲಿಸೋದು ಕಷ್ಟ ಆದರೆ ತಾವಿಲ್ಲಿ ನೆಟ್ ಸೆಂಟರ್ ಅವ್ರ ಹತ್ರ ಹೋಗಿ ತಾವೇನು ಮಾಡಬೇಕು, ಇಲ್ಲಿ ಜಾತಿ ಆದಾಯ ಪ್ರಮಾಣ ಪತ್ರ, ಆಧಾರ್ ಕಾರ್ಡ್ ಆಗಿರ್ಬೋದು,
ಇವುಗಳಂತ ಫೋಟೋ, ಪಾಸ್ಪೋರ್ಟ್ ಸೈಜ್ ಫೋಟೋ ತೆಗೆದುಕೊಂಡು SATS ನಂಬರನ್ನು ತೆಗೆದುಕೊಂಡು ಹೋಗಿ ಅಪ್ಲಿಕೇಶನ್ ಸಲ್ಲಿಸಿ. ಇನ್ನು ಮೇ 15ರವರೆಗೂ ಕಾಲಾವಕಾಶ ಇರುತ್ತೆ. ಎಕ್ಸಾಮ್ ಬಗ್ಗೆ ಮುಂದಿನ ದಿನಗಳಲ್ಲಿ ಮಾಹಿತಿಯನ್ನು ನೀಡ್ತಾರೆ, ಎಕ್ಸಾಮ್ ಯಾವಾಗ ನಡೆಯುತ್ತೆ ಅಂತ, ಅಥವಾ ಅಪ್ಲಿಕೇಶನ್ಗಳು ಎಷ್ಟು ಬಂದಿದ್ದಾವೆ ಅದರ ಮೇಲೆ ಎಕ್ಸಾಮನ್ನು ನಡೆಸ್ತಾರೆ ಅವರು. ಇದು ಜಿಲ್ಲಾವಾರು ನಡೆಯುತ್ತದೆ ಅನ್ನುವಂಥ ಮಾಹಿತಿ ತಮಗೆ ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು.